ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.ಕಾಮ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಯ ಭಾಗ 19ಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಹಿಂದಿನ ಎಪಿಸೋಡ್ಗಳಲ್ಲಿ ಸಿಎಂ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು, ಯಡಿಯೂರಪ್ಪರ ಸಿಎಂ ಕುರ್ಚಿಯನ್ನೇ ಅವ್ರು ಕಳ್ಕೋತಾರೆ ಅನ್ನುವಾಗ ಅವರ ಮಕ್ಕಳು ಆ ವಿವಾದಿತ ಸೈಟ್ಗಳನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟು ಆಯಿತು ತಗೊಳ್ಳಿ ವಾಪಸ್ಸು ಇನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದು ಸೇರಿದಂತೆ ಹಲವು ಘಟನೆಗಳನ್ನು ನಾವು ನೋಡಿದ್ವಿ. ಇಷ್ಟು ಮಾಡಿದ್ರೂ ಕೂಡ ಸಿಎಂ ಕುರ್ಚಿ ಉಳಿತಾ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಬಳಿಕ ಅರೆಸ್ಟ್ ಆಗಿ ಜೈಲಿಗೆ ಕೂಡ ಹೋಗಬೇಕಾಗಿ ಬಂತು. ಆಮೇಲೆ BJPಯಿಂದ ಹೊರಬಂದು ಬೇರೆ ಒಂದು ಸ್ಥಳೀಯ ಪಕ್ಷವನ್ನು ಕಟ್ಟಬೇಕಾಯಿತು. ಬಳಿಕ BJPಗೆ ವಾಪಸ್ ಹೋಗಬೇಕಾಯಿತು. ಇದೆಲ್ಲ ಹೇಗಾಯಿತು? ರಾಜಕೀಯ ಹೈಡ್ರಾಮಾ ಯಾಕಾಯಿತು? ಯಾರೆಲ್ಲ ಪ್ರಮುಖ ಪಾತ್ರಧಾರಿಗಳು, ಸೂತ್ರಧಾರಿಗಳು, ಅದೆಲ್ಲವನ್ನ ಈ ವರದಿಯಲ್ಲಿ ಈ ಭಾಗದಲ್ಲಿ ಹೇಳ್ತೀವಿ. ಇದು 2011ರಿಂದ 2022ರವರೆಗಿನ ಯಡಿಯೂರಪ್ಪ ಅವರ ಪೊಲಿಟಿಕಲ್ ಜರ್ನಿಯ ರೋಚಕ ಮತ್ತು ಇಂಪಾರ್ಟೆಂಟ್ ಘಟ್ಟ. ಸೊ ಮಿಸ್ ಮಾಡಿದೆ ನೋಡಿ. 2011 ಜುಲೈ, ಲೋಕಾಯುಕ್ತ ಮೇಲೆ ಪ್ರಭಾವ ಬೀರೋಕೆ BJP ಯತ್ನ. ರಾಜ್ಯದ ಅಕ್ರಮ ಗಣಿಗಾರಿಕೆ ಬಗ್ಗೆ ರಿಪೋರ್ಟ್ ರೆಡಿ ಮಾಡ್ತಿದ್ದ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಮೇಲೆ BJP ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಿದೆ ಅನ್ನೋ ವಿಚಾರ ಬೆಳಕಿಗೆ ಬಂತು. ಸ್ವತಃ ಸಂತೋಷ್ ಹೆಗ್ಡೆ ಅವರು ಕೂಡ ಈ ಬಗ್ಗೆ ಮಾತನಾಡಿ, BJP ನಾಯಕ ಧನಂಜಯ್ ಕುಮಾರ್ ಕೆಲ ತಿಂಗಳ ಹಿಂದೆ ನನ್ನನ್ನು ಭೇಟಿಯಾದರು. ಈ ವೇಳೆ ರಿಪೋರ್ಟ್ನಲ್ಲಿ ಸಿಎಂ ಯಡಿಯೂರಪ್ಪ ಬಗ್ಗೆ ಏನಾದರೂ ಉಲ್ಲೇಖ ಮಾಡುವಾಗ ಸ್ವಲ್ಪ ಸಾಫ್ಟ್ ಆಗಿರಿ ಅಂತ ಹೇಳಿದ್ರು. ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿ ಬೆದರಿಕೆ ಹಾಕಿದ್ರು. ಇಂಥ ವಿಚಾರಗಳನ್ನು ಮಾತನಾಡೋದಾದರೆ ನೀವು ನನ್ನನ್ನು ಭೇಟಿನೇ ಆಗಬೇಡಿ ಅಂತ ಹೇಳಿ ಅವ್ರನ್ನ ಆಚೆ ಕಳಿಸಿದ್ದೆ ಅಂತ ಸಂತೋಷ್ ಹೆಗ್ಡೆ ಒಂದು ದೊಡ್ಡ ಹೇಳಿಕೆಯನ್ನು, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು. ಸಣ್ಣ ಸ್ಟೇಟ್ಮೆಂಟ್ ಆಗಿರಲಿಲ್ಲ ಇದು. ಅಲ್ಲದೆ ಈ ಅನ್ಅಫಿಷಿಯಲ್ ಮೀಟಿಂಗ್ ವೇಳೆ ಸಚಿವರಾದ VS ಆಚಾರ್ಯ ಮತ್ತು AG ಕೊಡ್ಗಿ ಕೂಡ ಜೊತೆಗಿದ್ರು. ಬಟ್ ಅವರು ಯಾವುದೇ ಡಿಮಾಂಡ್ ಇಡ್ಲಿಲ್ಲ ಅಂತ ಕೂಡ ಹೇಳಿದ್ರು. 2011ರ ಜುಲೈ ಅಂತ್ಯದೊಳಗೆ ಸಂತೋಷ್ ಹೆಗ್ಡೆ ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡೋರಿದ್ರು. ಅವರ ಅಧಿಕಾರಾವಧಿ ಆಗಸ್ಟ್ನಲ್ಲಿ ಅಂತ್ಯ ಆಗಬೇಕಾಗಿತ್ತು. ಅದಾದ್ಮೇಲೆ ಲೋಕಾಯುಕ್ತ ಹುದ್ದೆಯಲ್ಲಿ ಮುಂದುವರಿಯೋದು ಇಲ್ಲ, ರಾಜಕೀಯಕ್ಕೂ ಹೋಗಲ್ಲ, ನಾನು ರಾಜಕೀಯಕ್ಕೆ ಹೋಗೋಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನೋಡಿ ನಾನು ಹೋಗಲ್ಲ ಅಂತ ಸ್ಪಷ್ಟವಾಗಿ ಸಂತೋಷ್ ಹೆಗ್ಡೆ ಮುಂಚೆ ಹೇಳಿಬಿಟ್ಟಿದ್ರು. ಕಂಟಿನ್ಯೂ ಮಾಡಿದ್ರು ಕೂಡ ನಾನು ಕಂಟಿನ್ಯೂ ಆಗಲ್ಲ ಲೋಕಾಯುಕ್ತದಲ್ಲಿ ಅಂತ ಕೂಡ ಅವರು ಕನ್ಫರ್ಮ್ ಆಗಿ ಹೇಳಿಬಿಟ್ಟಿದ್ರು. ಲೇಕ್ ಆಯಿತು ಲೋಕಾಯುಕ್ತ ರಿಪೋರ್ಟ್. ಸಂತೋಷ್ ಹೆಗ್ಡೆ ಅಫಿಷಿಯಲ್ ಆಗಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಬ್ಮಿಟ್ ಮಾಡೋ ಮೊದಲೇ ರಿಪೋರ್ಟ್ ನಲ್ಲಿದ್ದ ಒಂದಷ್ಟು ವಿಚಾರಗಳು ಲೀಕ್ ಆದವು. ಅದರಲ್ಲಿ ಸಿಎಂ ಯಡಿಯೂರಪ್ಪ, ಸಚಿವ ಜನಾರ್ದನ ರೆಡ್ಡಿ ಸೇರಿದಂತೆ ಕೆಲ ಸಚಿವರ ಹೆಸರಿದೆ ಅಂತ ಬಂತು. ಈ ಮಧ್ಯೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂತೋಷ್ ಹೆಗ್ಡೆ, ಅಕ್ರಮ ಗಣಿಗಾರಿಕೆಯಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇದೆ. ಇದು ದೊಡ್ಡ ರ್ಯಾಕೆಟ್. 2009ರಿಂದ 10ರ ನಡುವೆ 14 ತಿಂಗಳ ಅವಧಿಯಲ್ಲಿ 1800 ಕೋಟಿ ರೂಪಾಯಿಯಷ್ಟು ಅಕ್ರಮ ಆಗಿದೆ. ವ್ಯಾಲಿಡ್ ಪರ್ಮಿಟ್ ಇಲ್ಲದೆ ಬಳ್ಳಾರಿ ಜಿಲ್ಲೆಯಿಂದ ಕಬ್ಬಿಣದ ಅದಿರು ರಫ್ತು ಮಾಡಿದ್ರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 1800 ಕೋಟಿ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಈ ಹಿಂದೆ ಸಿಎಂ ವಿರುದ್ಧದ ಭೂ ಹಗರಣದ ಆರೋಪದ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ತನಿಖೆಗೆ ತಡೆ ನೀಡಿದ್ದ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟುಬಿಡ್ತು, ಆಯ್ತು ತನಿಖೆ ನಡೀಲಿ ಅಂತ. ಅಂದ್ರೆ ಸಿಎಂ ವಿರುದ್ಧದ ಸ್ಯಾಂಕ್ಷನ್ಸ್ ಫಾರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಈಗ ಹೇಳಿತು. ಇದರ ಬೆನ್ನಲ್ಲೇ ಸಿಎಂ ಯಡಿಯೂರಪ್ಪ ರಾಜೀನಾಮೆಗೆ ಮತ್ತಷ್ಟು ಒತ್ತಡ ಹೆಚ್ಚಾಯಿತು. ಈ ಟೈಮಲ್ಲಿ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇರಲಿಲ್ಲ, ಮಾರಿಷಸ್ನಲ್ಲಿ ಹಾಲಿಡೇನಲ್ಲಿದ್ದರು. ಸರ್ಕಾರಕ್ಕೆ ಲೋಕಾಯುಕ್ತ ರಿಪೋರ್ಟ್ ಹಸ್ತಾಂತರ. ಕೊನೆಗೂ ರಾಜೀನಾಮೆ ಕೊಟ್ಟ ಸಿಎಂ ಯಡಿಯೂರಪ್ಪ 2011ರ ಜುಲೈ 27ನೇ ತಾರೀಕು ಲೋಕಾಯುಕ್ತ ತನ್ನ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡಿತು. ಆ ರಿಪೋರ್ಟ್ನಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಶಿಫಾರಸು ಮಾಡಲಾಗಿತ್ತು. ಅಲ್ಲದೆ ಜನಾರ್ದನ ರೆಡ್ಡಿಯನ್ನ ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು ಅಂತ ಕೂಡ ಹೇಳಲಾಗಿತ್ತು. ಇದರ ಬೆನ್ನಲ್ಲೇ ನಡೆದ BJP ಸಂಸದೀಯ ಮಂಡಳಿ ಸಭೆಯಲ್ಲಿ ಯಡಿಯೂರಪ್ಪರನ್ನ ಕೆಳಗಿಳಿಸೋ ನಿರ್ಧಾರ ಕೈಗೊಳ್ಳಲಾಯಿತು. ಜುಲೈ 31ನೇ ತಾರೀಕು ಬೆಂಗಳೂರಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಯಡಿಯೂರಪ್ಪ, ಆಷಾಢ ಕಳಿಲಿ ಅಂತ ಕಾಯ್ತಾ ಇದೆ, ಇಲ್ಲಿಂದ ಸೀದಾ ಹೋಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ರು. ಅದರಂತೆ ರೆಡ್ಡಿ ಬ್ರದರ್ಸ್ ಹಾಗೂ 70 ಶಾಸಕರೊಂದಿಗೆ ರಾಜಭವನಕ್ಕೆ ಹೋಗಿ ಗವರ್ನರ್ ಹಂಸರಾಜ್ ಭಾರದ್ವಾಜ್ಗೆ 1 ಲೈನ್ ರಾಜೀನಾಮೆ ಲೆಟರ್ ಅನ್ನ ಕೊಟ್ಟು ಬಂದರು. ಆದರೆ ಮುಂದಿನ ಸಿಎಂ ಅಧಿಕಾರ ವಹಿಸಿಕೊಳ್ಳುವವರೆಗೆ ಅಂದರೆ 5 ದಿನ ಯಡಿಯೂರಪ್ಪ ಆಕ್ಟಿಂಗ್ ಸಿಎಂ ಆಗಿದ್ರು. ಅಲ್ಲಿಗೆ 2008ರ ಮೇ 30ರಂದು ಸಿಎಂ ಆಗಿದ್ದ ಯಡಿಯೂರಪ್ಪ ಅಧಿಕಾರಾವಧಿ 2011ರ ಆಗಸ್ಟ್ 5ಕ್ಕೆ ಎಂಡ್ ಆಯಿತು. 3 ವರ್ಷ 67 ದಿನಗಳ ಅಧಿಕಾರ ಇದಾಗಿತ್ತು. ಈ ಮೂಲಕ ದಕ್ಷಿಣ ಭಾರತದ ಮೊದಲ BJP ಸಿಎಂ ಎನಿಸಿಕೊಂಡಿದ್ದ ಯಡಿಯೂರಪ್ಪ 2ನೇ ಸಲವೂ ಅವಧಿ ಪೂರ್ಣಗೊಳಿಸದೆ ರಾಜೀನಾಮೆ ಕೊಟ್ಟಂಗಾಯಿತು. ನಂತರ ಲೋಕಾಯುಕ್ತ ರಿಪೋರ್ಟ್ ಪ್ರಶ್ನಿಸಿ ಯಡಿಯೂರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಲ್ಲದೆ ತನ್ನ ವರದಿಯನ್ನ ಪುನರ್ ಪರಿಶೀಲಿಸುವಂತೆ
ಲೋಕಾಯುಕ್ತಗೂ ಅರ್ಜಿ ಹಾಕಿದ್ರು. ಆಗಸ್ಟ್ 3ನೇ ತಾರೀಕು ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಕೂಡ ನಿವೃತ್ತರಾದ್ರು. ಶಿವರಾಜ್ ಪಾಟೀಲ್ ಹೊಸ ಲೋಕಾಯುಕ್ತರಾದ್ರು. 6 ತಿಂಗಳಲ್ಲಿ ಮತ್ತೆ ಸಿಎಂ ಆಗ್ತೀನಿ ಎಂದ ಬಿಎಸ್ವೈ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಮಾತನಾಡಿದ ಬಿಎಸ್ವೈ 6 ತಿಂಗಳೊಳಗೆ ನಾನು ಮತ್ತೆ ಸಿಎಂ ಆಗ್ತೀನಿ ಅಂತ ಹೇಳಿದ್ರು. ಹೀಗಾಗಿ ತಮಗೆ ಬೇಕಾದವರನ್ನೇ ಸಿಎಂ ಮಾಡೋಕೆ ಯಡಿಯೂರಪ್ಪ ಹೈಕಮಾಂಡ್ ಮುಂದೆ ಡಿಮಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಯಿತು. ತಾನು ವಾಪಸ್ ಬರೋ ತನಕ ಕುರ್ಚಿ ಕಾಯಕ್ಕೆ. ಸಿಎಂ ರೇಸ್ನಲ್ಲಿ ಸಚಿವರಾದ ಜಗದೀಶ್ ಶೆಟ್ಟರ್, ಶೋಭಾ ಕರಂದ್ಲಾಜೆ, ಆರ್ ಅಶೋಕ್, ಸುರೇಶ್ ಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಸಂಸದ ಸದಾನಂದ ಗೌಡ, ಬಿಜೆಪಿ ಜನರಲ್ ಸೆಕ್ರೆಟರಿ ಅನಂತ್ ಕುಮಾರ್ ಮುಂತಾದವರ ಹೆಸರು ಕೇಳಿಬಂತು. ಸದಾನಂದ ಗೌಡರನ್ನೇ ಸಿಎಂ ಮಾಡೋಕೆ ಯಡಿಯೂರಪ್ಪ ಒತ್ತಡ ಹಾಕ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬಂತು. ಕೊನೆಗೆ ಅದೇ ರೀತಿ ಆಯಿತು. 2011 ಆಗಸ್ಟ್ ಸೆಪ್ಟೆಂಬರ್ ಕುರ್ಚಿಯಿಂದ ಕೆಳಗಿಳಿದ್ರೂ ನಿಲ್ಲಲಿಲ್ಲ ಸಂಕಷ್ಟ. ಹೌದು ಫ್ರೆಂಡ್ಸ್, ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು ಕೂಡ ಅವರ ಸಂಕಷ್ಟಗಳಿಗೆ ಮಾತ್ರ ಬ್ರೇಕ್ ಬೀಳಲೇ ಇಲ್ಲ. ಯಡಿಯೂರಪ್ಪನವರ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶುರು ಮಾಡೋಕೆ ಲೋಕಾಯುಕ್ತಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು. ಜೆಡಿಎಸ್ ವಕ್ತಾರ YSV ದತ್ತ ನೀಡಿದ ದೂರಿನ ಆಧಾರದಲ್ಲಿ BS ಯಡಿಯೂರಪ್ಪ ಅವರ ಪುತ್ರರಾದ ರಾಘವೇಂದ್ರ, ವಿಜಯೇಂದ್ರ, ಅಳಿಯ ಸೋಹನ್ ಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಲೋಕಾಯುಕ್ತ ಪೊಲೀಸರು FIR ದಾಖಲಿಸಿದರು. ಡೊನೇಷನ್ ರೂಪದಲ್ಲಿ ಕಿಕ್ ಬ್ಯಾಕ್ ಪಡೆದ ಆರೋಪದಲ್ಲಿ ತನಿಖೆ ನಡೆಸೋಕೆ ಲೋಕಾಯುಕ್ತ ವಿಶೇಷ ಕೋರ್ಟ್ ಆದೇಶ ಕೊಡ್ತು. ಮತ್ತೊಂದು ಕಡೆ BDAನಲ್ಲಿ ನಡೆದ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಆಗಸ್ಟ್ 27ಕ್ಕೆ ಲೋಕಾಯುಕ್ತ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ BS ಯಡಿಯೂರಪ್ಪ ಮತ್ತು ಇತರೆ 14 ಮಂದಿಗೆ ಸಮನ್ಸ್ ನೀಡಲಾಯಿತು. ಬಂಧನ ಭೀತಿ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ 2 ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೆಟ್ಟಿಲೇರಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಆದರೆ ಸಿಗಲಿಲ್ಲ. ಹೀಗಾಗಿ ಅಧಿಕ ರಕ್ತದೊತ್ತಡದಿಂದಾಗಿ ಆಸ್ಪತ್ರೆಯಲ್ಲಿದ್ದ ಯಡಿಯೂರಪ್ಪ ಮನೆಗೆ ಬಂದು ನಂತರ ಮಗ ರಾಘವೇಂದ್ರ ಜೊತೆಗೆ ಲೋಕಾಯುಕ್ತ ಕೋರ್ಟ್ ಮುಂದೆ ಹಾಜರಾದರು. ಈ ನಡುವೆ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟುಬಿಡ್ತು. CBIನಿಂದ ಗಣಿದಣಿ ಜನಾರ್ದನ ರೆಡ್ಡಿ ಅರೆಸ್ಟ್. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಒಬಳಾಪುರ ಮೈನಿಂಗ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ ರೆಡ್ಡಿಯ ಬಾಮೈದ BV ಶ್ರೀನಿವಾಸ ರೆಡ್ಡಿಯನ್ನ CBI ಅರೆಸ್ಟ್ ಮಾಡಿತು. ಇಬ್ಬರನ್ನ ಕೂಡ ಹೈದರಾಬಾದ ಚಂಚಲಗೂಡ ಸೆಂಟ್ರಲ್ ಜೈಲಿಗೆ ಹಾಕಲಾಯಿತು. ಅಂದಹಾಗೆ ಆಂಧ್ರದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ CBI ತನಿಖೆ ಮಾಡ್ತಾ ಇತ್ತು. ಇದರ ಬೆನ್ನಲ್ಲೇ ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಗೂ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆಗೂ ಇರೋ ಲಿಂಕ್ ಬಗ್ಗೆ CBI ತನಿಖೆ ನಡೆದರೆ ಒಳ್ಳೆಯದು ಅಂತ ಸುಪ್ರೀಂ ಕೋರ್ಟ್ ನೇಮಿಸಿದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ CEC ಅಭಿಪ್ರಾಯಪಡ್ತು. ಇಲ್ಲಿವರೆಗೆ ಅಕ್ರಮ ಗಣಿಗಾರಿಕೆ ಬಗ್ಗೆ CBI ತನಿಖೆ ಬೇಕಿಲ್ಲ ಅಂತಿದ್ದ ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ಬದ್ಧ ಅಂತು. ಈ ನಡುವೆ ಸಚಿವ ಶ್ರೀರಾಮುಲು ಸಚಿವ ಸ್ಥಾನ, ಶಾಸಕ ಸ್ಥಾನ ಮತ್ತು ಬಿಜೆಪಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬಿಟ್ರು. ನಂತರ ಪಕ್ಷೇತರರಾಗಿ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಕೂಡ. ಲೋಕಾಯುಕ್ತ ಮೇಲೆ ಅಕ್ರಮ ಆರೋಪ, ರಿಸೈನ್. ಸಂತೋಷ್ ಹೆಗ್ಡೆ ಬಳಿಕ ಹೊಸದಾಗಿ ಲೋಕಾಯುಕ್ತರಾಗಿ ನೇಮಕವಾಗಿದ್ದಂತಹ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಕುಟುಂಬದ ಮೇಲೆ ಅಕ್ರಮದ ಆರೋಪ ಕೇಳಿಬಂತು. ಶಿವರಾಜ್ ಪಾಟೀಲ್ ಮತ್ತು ಅವರ ಪತ್ನಿಗೆ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಹೌಸಿಂಗ್ ಸೈಟ್ ಮಂಜೂರು ಮಾಡಲಾಗಿದೆ ಅಂತ ಆರೋಪ. ಈ ಆರೋಪವನ್ನು ತಳ್ಳಿ ಹಾಕುತ್ತಲೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈ ನಡುವೆ ಯಡಿಯೂರಪ್ಪ ಅವರ ಅಳಿಯ ಸೋಹನ್ ಕುಮಾರ್ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಯಿತು. 2011 ಅಕ್ಟೋಬರ್ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್, ಮನೆಯಲ್ಲಿ ಮಿಸ್ಸಿಂಗ್, ಕೋರ್ಟ್ನಲ್ಲಿ ಸರೆಂಡರ್. 2011 ಅಕ್ಟೋಬರ್ 15ನೇ ತಾರೀಕು ಮಾಜಿ CM ಯಡಿಯೂರಪ್ಪ ಮತ್ತು ಮಾಜಿ ಸಚಿವ SN ಕೃಷ್ಣಯ್ಯ ಶೆಟ್ಟಿ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಲೋಕಾಯುಕ್ತ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿತು. ಯಡಿಯೂರಪ್ಪ ಸಲ್ಲಿಸಿದ್ದ ಬೇಲ್ ಅರ್ಜಿ ಕೂಡ ರಿಜೆಕ್ಟ್ ಆಯಿತು. ಆದರೆ BS ಯಡಿಯೂರಪ್ಪರ 2 ಪುತ್ರರು, ಅಳಿಯ ಸೇರಿದಂತೆ 14 ಜನರಿಗೆ ಬೇಲ್ ಸಿಕ್ತು. ಅರೆಸ್ಟ್ ವಾರೆಂಟ್ ಇಟ್ಕೊಂಡು ಲೋಕಾಯುಕ್ತ ಪೊಲೀಸರು ಅಂದು ಸಂಜೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿದ್ದ ಯಡಿಯೂರಪ್ಪ ನಿವಾಸಕ್ಕೆ ಹೋದರು. ಆದರೆ ಯಡಿಯೂರಪ್ಪ ಮನೆಯಲ್ಲಿ ಇರಲಿಲ್ಲ. ಬಳಿಕ ಯಡಿಯೂರಪ್ಪನವರೇ ಸೆಷನ್ಸ್ ಕೋರ್ಟ್ ಮುಂದೆ ಪ್ರತ್ಯಕ್ಷರಾದರು, ಸರೆಂಡರ್ ಆದರು. ಲೋಕಾಯುಕ್ತ ಪೊಲೀಸರಿಂದ ಅರೆಸ್ಟ್ ಆಗೋ ಬದಲು ಕೋರ್ಟ್ಗೆ ಹೋಗಿ ಸರೆಂಡರ್ ಆಗುವಂತೆ ಅವರ ಲೀಗಲ್ ಟೀಮ್ ಸಲಹೆ ಕೊಟ್ಟಿತ್ತು ಅಂತ ಹೇಳಲಾಯಿತು. ಯಡಿಯೂರಪ್ಪಗೆ ನ್ಯಾಯಾಂಗ ಬಂಧನ ವಿಧಿಸಿತು ಲೋಕಾಯುಕ್ತ ಕೋರ್ಟ್. ಇದರ ಬೆನ್ನಲ್ಲೇ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಮರುದಿನವೇ ಎದೆನೋವು ಅಂತ ಆಸ್ಪತ್ರೆ ಸೇರಿದರು. 2-3 ದಿನಗಳ ಬಳಿಕ ವಾಪಸ್ ಜೈಲಿಗೆ ಶಿಫ್ಟ್ ಆದರು. ದಕ್ಷಿಣ ಭಾರತದ ಮೊದಲ BJP ಮುಖ್ಯಮಂತ್ರಿ ಎನಿಸಿಕೊಂಡಿದ್ದ ಯಡಿಯೂರಪ್ಪ ಬಂಧನದಿಂದ ಅವ್ರಿಗೂ ಬಹಳ ದೊಡ್ಡ ಮುಜುಗರ ಆಯಿತು, BJPಗೂ ಬಹಳ ದೊಡ್ಡ ಮುಜುಗರ ಆಯಿತು. 23 ದಿನ ಜೈಲಿನಲ್ಲಿದ್ದ ಯಡಿಯೂರಪ್ಪಗೆ ನವೆಂಬರ್ 8ನೇ ತಾರೀಕು ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತು. ಮಾಜಿ CM ಜೈಲಿನಿಂದ ರಿಲೀಸ್ ಆದರು. ಇದರ ಬೆನ್ನಲ್ಲೇ CM ಅಥವಾ BJP ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಯಡಿಯೂರಪ್ಪ ಕಣ್ಣಿಟ್ಟಿದ್ರು.
ಈ ಹಿಂದೆ ಯಡಿಯೂರಪ್ಪರಿಂದ ರಾಜೀನಾಮೆ ಪಡೆಯುವಾಗ ಬಿಜೆಪಿ ಹೈಕಮಾಂಡ್ ಇಂಥ ಭರವಸೆಯನ್ನು ಕೊಟ್ಟಿತ್ತು ಅಂತ ಹೇಳಲಾಯಿತು. ಆದರೆ ಯಡಿಯೂರಪ್ಪ ಆಸೆಯನ್ನು ಈಗ ಈಡೇರಿಸೋಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ KS ಈಶ್ವರಪ್ಪ ಹೇಳಿಬಿಟ್ರು. CM ಸ್ಥಾನ ಇಲ್ಲ ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವಾದರೂ ಕೊಡಬೇಕು ಅನ್ನೋದು ಯಡಿಯೂರಪ್ಪ ಬೆಂಬಲಿಗರ ಡಿಮಾಂಡ್ ಆಗಿತ್ತು. ಇದರ ಜೊತೆಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಯಡಿಯೂರಪ್ಪ ಅವರನ್ನ CM ಕ್ಯಾಂಡಿಡೇಟ್ ಮಾಡಬೇಕು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿಯನ್ನು ಚೇಂಜ್ ಮಾಡಬೇಕು ಮುಂತಾದ ಬೇಡಿಕೆಗಳನ್ನು ಕೂಡ ಇಟ್ಟರು ಅಂತ ಹೇಳಲಾಗುತ್ತೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಬೇಡಿಕೆ. ಬಟ್ ಇದ್ಯಾವುದು ಕೂಡ ಈಡೇರಲಿಲ್ಲ. ಹೀಗಾಗಿ ಹೈಕಮಾಂಡ್ ವಿರುದ್ಧ ಯಡಿಯೂರಪ್ಪ ಮುನಿಸ್ಕೊಂಡ್ರು. ಪಕ್ಷ ಕಟ್ಟಿದ್ದೆ ನಾನು ಕರ್ನಾಟಕದಲ್ಲಿ, ನಾನು ಮಾಡಿದ 40 ವರ್ಷಗಳ ಹಾರ್ಡ್ ವರ್ಕನ್ನೇ ನಾಯಕರು ಮರೆತ್ರಲ್ಲ ಅಂಥೇಳಿ ಯಡಿಯೂರಪ್ಪ ರೊಚ್ಚಿಗೆದ್ರು. ಇದಕ್ಕೆ ತಿರುಗಿಟ್ಟು ಕೊಟ್ಟ ಈಶ್ವರಪ್ಪ ವ್ಯಕ್ತಿಗಿಂತ ಪಕ್ಷವೇ ದೊಡ್ಡದು ಅಂತ ಹೇಳಿದರು. ಇದಕ್ಕೆ ಮತ್ತೆ ಕೌಂಟರ್ ಕೊಟ್ಟ ಯಡಿಯೂರಪ್ಪ, ನನ್ನ ಡೌನ್ಫಾಲ್ಗೆ ಈಶ್ವರಪ್ಪನೇ ಕಾರಣ, ಅವರು ರಾಜ್ಯಾಧ್ಯಕ್ಷರಾದ ಮೇಲೆಯೇ ಇದೆಲ್ಲ ಶುರುವಾಗಿದ್ದು ಅಂದರು. ಇದರ ನಡುವೆ 2012ರ ಮೇ ತಿಂಗಳಲ್ಲಿ ಯಡಿಯೂರಪ್ಪ ವಿರುದ್ಧ CBI ತನಿಖೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟುಬಿಡ್ತು. ಕಣ್ಣೀರು ಹಾಕುತ್ತಲೇ ಬಿಜೆಪಿಗೆ BSY ಗುಡ್ ಬೈ. ಬಿಜೆಪಿಯಲ್ಲಿ ತಮ್ಮನ್ನ ಸೈಡ್ ಲೈನ್ ಮಾಡಿದಕ್ಕೆ ಮುನಿಸ್ಕೊಂಡ ಯಡಿಯೂರಪ್ಪ ತಾವೇ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದಾಗಿ ಅನೌನ್ಸ್ ಮಾಡಿದ್ರು. ಹೊಸ ಪಕ್ಷ ಹುಟ್ಟು ಹಾಕೋಕೆ ಯಡಿಯೂರಪ್ಪ ಪ್ಲಾನ್ ಮಾಡ್ತಿದ್ದಾಗಲೇ 2012ರ ಅಕ್ಟೋಬರ್ನಲ್ಲಿ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಯಡಿಯೂರಪ್ಪ, ಅವರ ಪುತ್ರರು, ಅಳಿಯ ಸೇರಿದಂತೆ 13 ಜನರ ವಿರುದ್ಧ CBI ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು. ಇದರ ಬೆನ್ನಲ್ಲೇ ನವೆಂಬರ್ 30, 2012ರಲ್ಲಿ ಶಾಸಕ ಸ್ಥಾನ ಮತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರು ಯಡಿಯೂರಪ್ಪ. ಈ ವೇಳೆ ಅವರ ಕಣ್ಣಲ್ಲಿ ನೀರಿತ್ತು. ತಾವೇ ಕಟ್ಟಿ ಬೆಳೆಸಿದ ಪಕ್ಷವನ್ನು ತಾವೇ ಬಿಟ್ಟು ಹೊರಗೆ ಹೋಗಬೇಕಾಯ್ತಲ್ಲ ಅನ್ನೋ ನೋವಿತ್ತು. ಬಟ್ ಬೇರೆ ದಾರಿ ಇರಲಿಲ್ಲ. ಅಲ್ಲಿಗೆ ಬಿಜೆಪಿ ಮತ್ತು ಯಡಿಯೂರಪ್ಪ ನಡುವಿನ 4 ದಶಕಗಳ ಸಂಬಂಧ ಕಟ್ಟಾಗ್ಬಿಡ್ತು. ಈ ಟೈಮಲ್ಲಿ ಯಡಿಯೂರಪ್ಪ ಮನಸ್ಸು ಮಾಡಿದರೆ ಬಿಜೆಪಿ ಸರ್ಕಾರವನ್ನು ಬೀಳಿಸಬಹುದಾಗಿತ್ತು. ಸರ್ಕಾರದಲ್ಲಿ ಅವರ ಬೆಂಬಲಿಗರು ಸಾಕಷ್ಟು ಜನ ಇನ್ನೂ ಇದ್ದರು. ಸಚಿವರಾದ ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ, CM ಉದಾಸಿ ಸೇರಿ ಹಲವರಿದ್ದರು. ಆದರೆ ಸರ್ಕಾರ ಬೀಳಿಸೋ ಗೋಜಿಗೆ ಯಡಿಯೂರಪ್ಪ ಆಗ ಹೋಗಲಿಲ್ಲ. KJP ಲಾಂಚ್, ಬಿಜೆಪಿಗೆ ಚಾಲೆಂಜ್. 2012ರ ಡಿಸೆಂಬರ್ 9ನೇ ತಾರೀಕು ಹಾವೇರಿಯಲ್ಲಿ ಕರ್ನಾಟಕ ಜನತಾ ಪಕ್ಷವನ್ನು ಅಧಿಕೃತವಾಗಿ ಲಾಂಚ್ ಮಾಡಿದ ಯಡಿಯೂರಪ್ಪ ಅದರ ಅಧ್ಯಕ್ಷರಾದರು. KJP ಲಾಂಚ್ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಲವು ಶಾಸಕರು, ಸಚಿವರು, ಸಂಸದರು ಕಾಣಿಸ್ಕೊಂಡ್ರು. ಯಡಿಯೂರಪ್ಪ ಜೊತೆ ಗುರುತಿಸ್ಕೋಬೇಡಿ ಅಂತ ಬಿಜೆಪಿ ವಾರ್ನಿಂಗ್ ಕೊಟ್ಟರು ಕೂಡ ಅವರ್ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಶಾಸಕರನ್ನು ಅನರ್ಹ ಮಾಡಿದ್ರೆ ಬಿಜೆಪಿಗೆ ಸರ್ಕಾರ ಬಿದ್ದು ಹೋಗೋ ಆತಂಕ ಇತ್ತು. KJP ಲಾಂಚ್ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮಾತನಾಡುವಾಗ ಈಗಿರೋ ಸರ್ಕಾರ ಒಂಥರ ಬಿಜೆಪಿ KJP ಸಮ್ಮಿಶ್ರ ಸರ್ಕಾರ ಅಂತ ಹೇಳಿಬಿಟ್ರು. ಸರ್ಕಾರದಲ್ಲಿರೋ ನನ್ನ ಬೆಂಬಲಿಗರ ವಿರುದ್ಧ ಕ್ರಮ ಕೈಗೊಂಡ್ರೆ ಸರ್ಕಾರ ಬೀಳುತ್ತೆ, ಬಿಜೆಪಿಗೆ ಗಡಿಸಿದ್ರೆ ವಿಧಾನಸಭೆ ವಿಸರ್ಜಿಸಲಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ರು. ಅಲ್ಲದೆ KJPಯನ್ನು ಜಾತ್ಯತೀತ ಸಿದ್ಧಾಂತದ ಮೇಲೆ ಕಟ್ತೀನಿ ಅಂತ ಯಡಿಯೂರಪ್ಪ ಅನೌನ್ಸ್ ಮಾಡಿದ್ರು. ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಹೀಗೆ ವಿವಿಧ ಧರ್ಮದ ನಾಯಕರು ಕೂಡ ಕಾಣಿಸ್ಕೊಂಡ್ರು. ಸ್ಟೇಜ್ ಪ್ರೆಸೆನ್ಸ್ ಇತ್ತು ಅವರಿಗೆ. 2013ರ ಎಲೆಕ್ಷನ್ KJPಗೆ ಬರೀ 6 ಸೀಟು. 2013ರ ವಿಧಾನಸಭೆ ಚುನಾವಣೆಗೆ 4-5 ತಿಂಗಳು ಮುಂಚೆ KJP ಘೋಷಿಸಿದ ಯಡಿಯೂರಪ್ಪ ಮೊದಲ ಚುನಾವಣೆಯಲ್ಲೇ ತಮ್ಮ ಪಕ್ಷಕ್ಕೆ ಬಹುಮತ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಆದರೆ ಒಂದು 40-50 ಸೀಟು, 40-50 ಇಲ್ಲ ಅಂದರೂ ಕೂಡ ಒಂದು 25-30 ಸೀಟ್ ಆದರೂ ಗೆದ್ದು ಕಿಂಗ್ ಮೇಕರ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಬಿಜೆಪಿಯಲ್ಲಿದ್ದ ಕೆಲ ಯಡಿಯೂರಪ್ಪ ಆಪ್ತರು KJPಗೆ ಬಂದರು. ಏನು ಮಾಡಿದ್ರು ಕೂಡ 2013ರ ಚುನಾವಣೆಯಲ್ಲಿ KJPಗೆ ದೊಡ್ಡ ಜನಮನ್ನಣೆ ಸಿಗಲಿಲ್ಲ. ಕೇವಲ 6 ಸೀಟು ಗೆಲ್ತು KJP. ಪಾರ್ಟಿ ಪ್ರೆಸಿಡೆಂಟ್ ಯಡಿಯೂರಪ್ಪ ಶಿಕಾರಿಪುರದಿಂದ ಸ್ಪರ್ಧಿಸಿ ಗೆದ್ದರು. 2013ರ ಚುನಾವಣೆಗೂ ಮೊದಲು ಬಿಜೆಪಿ ಬಿಟ್ಟು KJPಗೆ ಬರ್ತೀವಿ ಅಂತ ಈ ಹಿಂದೆ ಯಡಿಯೂರಪ್ಪಗೆ ಭರವಸೆ ಕೊಟ್ಟಿದ್ದ ಕೆಲ ಪ್ರಮುಖರು ಟರ್ನ್ ತಗೊಂಡು ಬಿಜೆಪಿಯಲ್ಲಿ ಉಳ್ಕೊಂಡ್ಬಿಟ್ರು. ಯಡಿಯೂರಪ್ಪ ಆಪ್ತರೆನಿಸಿಕೊಂಡಿದ್ದ ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ ಮುಂತಾದವರು ಬಿಜೆಪಿಯಲ್ಲೇ ಉಳಿದುಬಿಟ್ರು. ಮೋದಿ ಅಲೆ ಬಿಜೆಪಿಗೆ ವಾಪಸ್ ಬಂದ BSY. ಪ್ರಾದೇಶಿಕ ಪಕ್ಷ ಕಟ್ಟಿ ವಿಫಲರಾದ ಯಡಿಯೂರಪ್ಪ ಬಿಜೆಪಿಗೆ ವಾಪಸ್ ಬರೋಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ರು. 2014ರಲ್ಲಿ ಮೋದಿ ರಾಷ್ಟ್ರ ರಾಜಕಾರಣಕ್ಕೆ ಬರೋದ್ರೊಂದಿಗೆ ಅದು ಸಾಧ್ಯ ಆಯಿತು. ದೇಶದ 70% ಜನ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಹೀಗಾಗಿ ದೇಶದ ಹಿತಾಸಕ್ತಿ ಮತ್ತು ಮೋದಿಗೋಸ್ಕರ ಬಿಜೆಪಿಗೆ ಯಾವುದೇ ಷರತ್ತಿಲ್ಲದೆ ವಾಪಸ್ ಬರೋಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ರು BS ಯಡಿಯೂರಪ್ಪ. ಜೊತೆಗೆ ಮೋದಿಗೂ ಯಡಿಯೂರಪ್ಪನವರ ವೇಟ್ ಏನು ಅಂತ ಗೊತ್ತಿತ್ತು. ಜೊತೆಗೆ ಮೋದಿ ಮತ್ತು ಯಡಿಯೂರಪ್ಪ ಬಹಳ ಮುಂಚಿನಿಂದಲೂ ಒಳ್ಳೆ ಆತ್ಮೀಯವಾದ ಬಾಂಧವ್ಯವನ್ನು ಹೊಂದಿದ್ರು. ಹೀಗಾಗಿ ಬಿಜೆಪಿ ಹೈಕಮಾಂಡ್, ಈಗಿನ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು. ಅದರಂತೆ 2014ರ ಜನವರಿಯಲ್ಲಿ KJPಯನ್ನು ಬಿಜೆಪಿಯೊಂದಿಗೆ ವಿಲೀನ ಮಾಡಿದ್ರು.
ಯಡಿಯೂರಪ್ಪ ಬಂದಿದ್ದೇ ಬಂದಿದ್ದು 2013 ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಪ್ರದರ್ಶನ ಕಂಡಿದ್ದ ಬಿಜೆಪಿ 14ರ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಕಂಬ್ಯಾಕ್ ಮಾಡಿತು. ಒಟ್ಟು 28 ಕ್ಷೇತ್ರಗಳಲ್ಲಿ 17 ಕ್ಷೇತ್ರಗಳನ್ನು ಗೆದ್ದು ಬಿತ್ತು. ಯಡಿಯೂರಪ್ಪ ಕೂಡ ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದರು. ಬರೋಬ್ಬರಿ 3.63 ಲಕ್ಷ ವೋಟ್ ಅಂತರದ ಗೆಲುವು ಇದಾಗಿತ್ತು. ಇದರ ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಯಡಿಯೂರಪ್ಪ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ್ರು. ಯಡಿಯೂರಪ್ಪ ಮತ್ತು ಅವರ ಪುತ್ರ BY ರಾಘವೇಂದ್ರ ನಡುವೆ ಒಂಥರ ಕ್ಷೇತ್ರಗಳು ಎಕ್ಸ್ಚೇಂಜ್ ಆಗಿದ್ವು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಮಗ ಅಪ್ಪನಿಗೆ ಬಿಟ್ಕೊಟ್ರೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರವನ್ನ ಅಪ್ಪ ಮಗನಿಗೆ ಬಿಟ್ಕೊಟ್ಟಿದ್ರು. 2014ರಲ್ಲಿ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಯಡಿಯೂರಪ್ಪ ಸೇರಿದಂತೆ 11 ಜನರನ್ನ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. 2016ರಲ್ಲಿ ಕೋರ್ಟ್ಗಳಿಂದ BSYಗೆ ಬಿಗ್ ರಿಲೀಫ್. ಯಡಿಯೂರಪ್ಪಗೆ ಸಿಕ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಸೀಟು. 2016ರ ಜನವರಿಯಲ್ಲಿ ಯಡಿಯೂರಪ್ಪಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿತು. ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಲೋಕಾಯುಕ್ತ ದಾಖಲಿಸಿದ್ದ 15 FIRಗಳನ್ನು ಹೈಕೋರ್ಟ್ ರದ್ದುಗೊಳಿಸಿತು. ಈ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದಲೂ ಯಡಿಯೂರಪ್ಪಗೆ ಸ್ವಲ್ಪ ರಿಲೀಫ್ ಸಿಕ್ತು. ಇದರ ಬೆನ್ನಲ್ಲೇ ಯಡಿಯೂರಪ್ಪರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಬಳಿಕ ಅಕ್ರಮ ಗಣಿಗಾರಿಕೆಗೆ ಕಿಕ್ ಬ್ಯಾಕ್ ಪಡೆದ ಕೇಸ್ನಲ್ಲಿ CBI ವಿಶೇಷ ಕೋರ್ಟ್ ಯಡಿಯೂರಪ್ಪ ಹಾಗೂ ಅವರ 2 ಪುತ್ರರು ಅಳಿಯ ಸೇರಿದಂತೆ 13 ಆರೋಪಿಗಳನ್ನು ದೋಷ ಮುಕ್ತರು ಅಂತ ತೀರ್ಪು ಕೊಡ್ತು. ಈ ಮೂಲಕ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಸಿಕ್ಕಂತಾಯಿತು. 2018ರ ವಿಧಾನಸಭಾ ಚುನಾವಣೆ ಬಂದಾಗ ಇವರೇ CM ಅಭ್ಯರ್ಥಿ ಅಂತ ಕೂಡ ಬಿಜೆಪಿ ಅನೌನ್ಸ್ ಮಾಡಿತು. 2018ರ ಎಲೆಕ್ಷನ್ ಬಿಜೆಪಿಗೆ 104 ಸೀಟು, ಬಹುಮತ ಇಲ್ಲದಿದ್ದರೂ 3ನೇ ಸಲ CM. 2018ರ ವಿಧಾನಸಭಾ ಚುನಾವಣೆ ನಡೆಯುವಾಗ ಯಡಿಯೂರಪ್ಪ MP ಆಗಿದ್ರು. ಆದರೂ ರಾಜ್ಯಾದ್ಯಂತ ಸಂಚರಿಸಿ ಭರ್ಜರಿ ಪ್ರಚಾರ ಮಾಡಿದ್ರು. ಶಿಕಾರಿಪುರದಲ್ಲಿ 8ನೇ ಬಾರಿಗೆ ಗೆದ್ದ ಯಡಿಯೂರಪ್ಪ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಈ ಚುನಾವಣೆಯಲ್ಲಿ ಬಿಜೆಪಿ 104 ಸ್ಥಾನಗಳಲ್ಲಿ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ ಬಹುಮತಕ್ಕೆ 9 ಸ್ಥಾನ ಕಮ್ಮಿ ಇತ್ತು. ಆದರೂ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೆ ಅಂದಿನ ಗವರ್ನರ್ ವಜುಭಾಯಿ ವಾಲಾ ಬಿಜೆಪಿಯನ್ನು ಸರ್ಕಾರ ರಚಿಸೋಕೆ ಆಹ್ವಾನ ಕೊಟ್ಟರು. 2018 ಮೇ 17ನೇ ತಾರೀಕು 3ನೇ ಬಾರಿ CM ಆಗಿ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದರು. ಬಹುಮತ ಸಾಬೀತುಪಡಿಸೋಕೆ ರಾಜ್ಯಪಾಲರು 15 ದಿನ ಟೈಮ್ ಕೊಟ್ಟರು. ಇದನ್ನು ಪ್ರಶ್ನಿಸಿ ಕಾಂಗ್ರೆಸ್ ಮತ್ತು JDS ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ರಾತ್ರಿಯಿಂದ ಬೆಳಗಿನ ಜಾವದವರೆಗೆ ನಡೆದಂಥ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ 24 ಗಂಟೆ ಒಳಗೆ ಮೆಜಾರಿಟಿ ಪ್ರೂವ್ ಮಾಡೋಕೆ ಸೂಚಿಸಿತು. ಮೇ 19ನೇ ತಾರೀಕು ಯಡಿಯೂರಪ್ಪ ವಿಶ್ವಾಸಮತ ಯಾಚನೆ ಮಾಡಬೇಕಾಗಿತ್ತು. ವಿಧಾನಸಭೆಯಲ್ಲಿ ಭಾವುಕರಾಗಿ ಭಾಷಣ ಮಾಡಿದ ಯಡಿಯೂರಪ್ಪ ವಿಶ್ವಾಸಮತ ಯಾಚಿಸದೆ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿದ್ರು. ನಂಬರ್ ಒಟ್ಟಾಗಿರಲಿಲ್ಲ. ಹೀಗಾಗಿ ಅಲ್ಲಿಗೆ ಬಿಜೆಪಿ ಸರ್ಕಾರ 3 ದಿನಕ್ಕೆ ಮತ್ತೆ ಮಗಚಿಬಿತ್ತು. ನಂತರ ಕಾಂಗ್ರೆಸ್ JDS ಸರ್ಕಾರ ಮೈತ್ರಿ ಸರ್ಕಾರ ಬಂತು. ಯಡಿಯೂರಪ್ಪ ವಿಪಕ್ಷ ನಾಯಕರಾದರು. 2019ರಲ್ಲಿ ಆಪರೇಷನ್ ಕಮಲ 4ನೇ ಬಾರಿ CM. ಯಡಿಯೂರಪ್ಪ ಹೋಗಿ ಯಡಿಯೂರಪ್ಪ ಆದರೂ BSY. ಕಾಂಗ್ರೆಸ್ JDS ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿತ್ತು. ಮತ್ತೊಂದು ಕಡೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಗೆಲುವನ್ನು ದಾಖಲಿಸಿ ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಕ್ಷೇತ್ರಗಳನ್ನು ಬಿಜೆಪಿ ಬಾಚಿಕೊಳ್ತು. ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಬಿಜೆಪಿಯ ಪರವಾಗಿ ಒಂದು ರೀತಿ ವಾತಾವರಣ ಸೃಷ್ಟಿಯಾಯಿತು. ಇದೇ ರೈಟ್ ಟೈಮ್ ಅಂತ ಆಪರೇಷನ್ ಕಮಲಕ್ಕೆ ಚಾಲನೆ ಕೊಡಲಾಯಿತು. ಇದರ ಪರಿಣಾಮ ದೋಸ್ತಿ ಸರ್ಕಾರದ 17 ಶಾಸಕರು ರಾಜೀನಾಮೆ ಕೊಟ್ಟರು. ಈ ವೇಳೆ ಸಾಕಷ್ಟು ಹೈಡ್ರಾಮಾ ಆಯಿತು. ಸರ್ಕಾರ ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ JDS ಸಾಕಷ್ಟು ಹರಸಾಹಸ ಪಟ್ಟರು. ಮುಂಬೈನ ಹೋಟೆಲ್ ಹೊಕ್ಕಿದ್ದ ಬಂಡಾಯ ಶಾಸಕರ ಮನವೊಲಿಸೋಕೆ DK ಶಿವಕುಮಾರ್ ಸೇರಿ ಕೆಲ ನಾಯಕರು ಮುಂಬೈಗೆ ಹೋದರು. ಅಲ್ಲದೆ ಸ್ಪೀಕರ್ ಮೂಲಕವೂ ಸರ್ಕಾರ ಉಳಿಸಿಕೊಳ್ಳೋಕೆ ಸಾಕಷ್ಟು ಸರ್ಕಸ್ ನಡೀತು. ಆದರೆ ಯಾವುದೂ ಸಕ್ಸಸ್ ಆಗಲಿಲ್ಲ. CM ಕುಮಾರಸ್ವಾಮಿ ವಿಶ್ವಾಸ ಮತದಲ್ಲಿ ಸೋಲೋ ಮೂಲಕ ಕಾಂಗ್ರೆಸ್ JDS ಸರ್ಕಾರ ಪತನ ಆಯಿತು. ಇದು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ದಾರಿ ಮಾಡಿಕೊಡ್ತು. 2019ರ ಜುಲೈ 26ನೇ ತಾರೀಕು ಯಡಿಯೂರಪ್ಪ 4ನೇ ಬಾರಿಗೆ ರಾಜ್ಯದ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ಟೈಮಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂತು. ಯಡಿಯೂರಪ್ಪ ಇಂಗ್ಲಿಷ್ನಲ್ಲಿದ್ದ ತಮ್ಮ ಹೆಸರನ್ನು ಮತ್ತೊಮ್ಮೆ ಚೇಂಜ್ ಮಾಡಿದ್ದಾರೆ ಅಂತ. ಈ ಹಿಂದೆ 2007ರಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ರೀತಿ ಇತ್ತು ಸ್ಪೆಲ್ಲಿಂಗ್. ಯಡಿಯೂರಪ್ಪ ಅಂತ ಇದ್ದಿದ್ದನ್ನು ಜ್ಯೋತಿಷಿಗಳ ಸಲಹೆ ಮೇರೆಗೆ ಒಂದು D ಆ್ಯಡ್ ಮಾಡಿ I ತೆಗೆದು ಯಡಿಯೂರಪ್ಪ ಅಂತ ಚೇಂಜ್ ಮಾಡಿದರು. ಈಗ 12 ವರ್ಷಗಳ ಬಳಿಕ ಮತ್ತೆ ಯಾರು ಸಲಹೆ ಕೊಟ್ಟರೋ ಗೊತ್ತಿಲ್ಲ, ತಮ್ಮ ಹಳೆ ಹೆಸರಿಗೆ ಹೋದರು. ಯಡಿಯೂರಪ್ಪ ಆಯ್ತಿದ್ದು ಹೋಗಿ ಮತ್ತೆ ಹಳೆ ಯಡಿಯೂರಪ್ಪ ಆಯಿತು.
ಅಲ್ಲದೆ ಯಡಿಯೂರಪ್ಪನವರಿಗೆ ಏಜ್ ಆಗಿತ್ತು ಅಂತಲೂ ನನಗೆ ಗೊತ್ತಿಲ್ಲ. ಡಾಕ್ಟರ್ ಅಶ್ವಥ್ ನಾರಾಯಣ್, ಲಕ್ಷ್ಮಣ್ ಸವದಿ ಮತ್ತು ಗೋವಿಂದ್ ಕಾರಜೋಳರನ್ನ ಅವರಿಗೆ ಸಹಾಯ ಮಾಡೋಕೆ ಆಡಳಿತದಲ್ಲಿ ಅಂತ 3 ಉಪಮುಖ್ಯಮಂತ್ರಿಗಳನ್ನು ನೇಮಕ ಮಾಡಲಾಯಿತು. ಇದು ಅವರಿಗೆ ಸಹಾಯ ಮಾಡೋಕ್ಕೋ ಅಥವಾ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಹೊಸ ಲೀಡರ್ಶಿಪ್ಪನ್ನು ಪಾರ್ಟಿಲಿ ಬೆಳೆಸಬೇಕು ಅಂತಾನೋ ಅದು ನಿಮ್ಮ ಯೋಚನೆಗೆ ಬಿಟ್ಟಿತ್ತು. ಮತ್ತೊಂದು ಕಡೆ 17 ಬಂಡಾಯ ಶಾಸಕರನ್ನ ಸ್ಪೀಕರ್ ರಮೇಶ್ ಕುಮಾರ್ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅನರ್ಹ ಮಾಡಿದ್ರು. ಇವರ ವಿರುದ್ಧ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋದರು. 17 ಶಾಸಕರನ್ನ ಅನರ್ಹ ಮಾಡಿದ ಸ್ಪೀಕರ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಆದರೆ ಉಪಚುನಾವಣೆಗೆ ನಿಲ್ಲೋಕೆ ಅವರಿಗೆ ಅವಕಾಶ ಕೊಡ್ತು. 17ರಲ್ಲಿ 15 ಮಂದಿಯನ್ನ ಬೈ ಎಲೆಕ್ಷನ್ನಲ್ಲಿ ಗೆಲ್ಲಿಸಿಕೊಂಡು ಬಂದ ಬಿಜೆಪಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತು. ನಂತರ ಅವರನ್ನ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿ ಕೂಡ ಮಾಡಲಾಯಿತು. 2021ರಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ತೃತೀಯ ಲಿಂಗಿಗಳಿಗೆ 1% ಮೀಸಲಾತಿ ನೀಡಿದ ಮೊದಲ ರಾಜ್ಯ ಅನಿಸಿಕೊಳ್ತು ಕರ್ನಾಟಕ. ಇದನ್ನು ಮಾಡಿದ ಗೌರವ ಯಡಿಯೂರಪ್ಪಗೆ ಸಲ್ತು. 2 ವರ್ಷ ಕಂಪ್ಲೀಟ್, ಸಿಎಂ ಸ್ಥಾನಕ್ಕೆ ರಿಸೈನ್. 2021ರ ಜುಲೈ 26ನೇ ತಾರೀಕು ಅಂದರೆ ಬಿಜೆಪಿ ಸರ್ಕಾರ ಬಂದು ಸರಿಯಾಗಿ 2 ವರ್ಷ ಆಗಿತ್ತು. ಅದೇ ದಿನ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ರಿಸೈನ್ ಮಾಡುವಾಗ ಬಿಜೆಪಿಯಲ್ಲಿರೋ ಈ 75 ವರ್ಷಕ್ಕೆ ಕಟ್ ಆಫ್ ಅಂತ ಒಂದು ರೂಲ್ಸ್ ಇದೆಯಲ್ಲ, ಅನ್ಅಫಿಷಿಯಲ್ ಅಲಿಖಿತ ನಿಯಮ, ಮೋದಿ ಅಮಿತ್ ಶಾ ಬಂದ ಮೇಲೆ ತಂದಿರೋದು, ಅದನ್ನು ಉಲ್ಲೇಖ ಮಾಡಿದ್ರು. ಆಗ ಯಡಿಯೂರಪ್ಪ ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ನೋಡಿ, ನನಗೆ ಇಷ್ಟು ತನಕ ಕಂಟಿನ್ಯೂ ಮಾಡೋಕೆ ಕೊಟ್ಟರು, ರೂಲ್ಸ್ ನನಗೋಸ್ಕರ ರೂಲ್ಸ್ ಇದ್ರೂ ಕೂಡ ಅದನ್ನು ಬದಿಗಿಟ್ಟು ಅವಕಾಶ ಕೊಟ್ಟರು, ಈ ಟೈಮ್ ಬಂದಿದೆ ರಿಟೈರ್ ಆಗೋಕೆ ಅಂತ ಯಡಿಯೂರಪ್ಪ ಅನೌನ್ಸ್ ಮಾಡಿದ್ರು. ತಮ್ಮ ನಂತರ ಬಸವರಾಜ ಬೊಮ್ಮಾಯಿ ಸಿಎಂ ಆಗೋದ್ರಲ್ಲಿ ಯಡಿಯೂರಪ್ಪ ಪಾತ್ರ ಕೂಡ ಇದೆ ಅಂತ ಹೇಳಲಾಗುತ್ತೆ. ಬಸವರಾಜ ಬೊಮ್ಮಾಯಿಯನ್ನ ಯಡಿಯೂರಪ್ಪರ ನೀಲಿಗಣ್ಣಿನ ಹುಡುಗ ಅಂತ ಮುಂಚಿನಿಂದಲೂ ಕರೀತಾರೆ. ಏನು, ಯಡಿಯೂರಪ್ಪ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಹಗರಣ ಈಗಲೂ ಕೂಡ ಕೋರ್ಟ್ನಲ್ಲಿ ಆಗಾಗ ಸದ್ದು ಮಾಡ್ತಾ ಇರುತ್ತೆ. BSY ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಲ ಸಿಎಂ ಆಗಿರೋದು ಯಡಿಯೂರಪ್ಪ. ಎಷ್ಟು ದಿನ ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ ಕಮ್ಮಿ ಆದರೂ ಕೂಡ ಪದೇ ಪದೇ ಬರೋದು ಹೋಗೋದೆಲ್ಲ ಆಗಿದೆಯಲ್ಲ, ಹಾಗಾಗಿ ಬರೋಬ್ಬರಿ 4 ಸಲ. ಅದರಲ್ಲಿ ಒಂದು ಸಲ 3 ದಿನ, ಮತ್ತೊಂದು ಸಲ 7 ದಿನ ಕೂಡ ಸೇರಿದೆ. ಆದರೆ ಇಷ್ಟೆಲ್ಲ ಸಲ ಸಿಎಂ ಆದರೂ ಕೂಡ ಒಂದು ಸಲವೂ ಅಧಿಕಾರವನ್ನು ಪೂರ್ಣಗೊಳಿಸಲಿಲ್ಲ ಅನ್ನುವಂಥ ಒಂದು ಹತಾಶೆ ಕೂಡ ಇಟ್ಕೊಂಡೇ ಅವ್ರು ಹೋಗಬೇಕಾಯಿತು ಅಧಿಕಾರದಿಂದ ಹಿಡಿದು. ರಾಜ್ಯದಲ್ಲಿ ಅತಿ ಹೆಚ್ಚು ಸಲ ವಿಧಾನಸಭೆಯ ವಿಪಕ್ಷ ನಾಯಕರಾಗಿದ್ದು ಕೂಡ BSY 3 ಸಲ. ಏನೋ ಶಿಕಾರಿಪುರದಿಂದ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಇನ್ನು ಯಡಿಯೂರಪ್ಪ 2 ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಫಸ್ಟ್ 1975ರ ಟೈಮ್ನಲ್ಲಿ, ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ಅದನ್ನು ವಿರೋಧಿಸಿ ಹೋರಾಟ ಮಾಡಿದಾಗ, ಆಗ ಯಡಿಯೂರಪ್ಪ ಮಾತ್ರ ಅಲ್ಲ ಹಲವಾರು ಜನ ಜೈಲಿಗೆ ಹೋಗಿದ್ರು. ಎರಡನೇದು 2011ರಲ್ಲಿ ಭ್ರಷ್ಟಾಚಾರ ಕೇಸ್ನಲ್ಲಿ. ಸಿಎಂ ಆಗುವಾಗ ಹಸಿರು ಶಾಲು ಹೊತ್ತು ರೈತರು ಮತ್ತು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಯಡಿಯೂರಪ್ಪ ಕನ್ನಡದಲ್ಲೇ ಸೈನ್ ಹಾಕ್ತಾರೆ. ಅವರ ಸೈನ್ ಈ ರೀತಿಯಾಗಿದೆ. ಸೊ ಇಲ್ಲಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಸರಣಿಯಲ್ಲಿ BS ಯಡಿಯೂರಪ್ಪ ಅವರ ಅಧ್ಯಾಯ ಕಂಪ್ಲೀಟ್ ಆದಂತಾಗಿದೆ. ಮುಂದಿನ ಎಪಿಸೋಡ್ನಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ನೋಡೋಣ. ಸಿದ್ದರಾಮಯ್ಯ ಅವರ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇನ್ನಿಬ್ಬರು ಸಿಎಂಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಒಂದು DV ಸದಾನಂದ ಗೌಡ, ಮತ್ತೊಂದು ಜಗದೀಶ್ ಶೆಟ್ಟರ್. ಅಂದಹಾಗೆ 2011ರಲ್ಲಿ ಅಕ್ರಮ ಗಣಿಗಾರಿಕೆಯ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಸಿಎಂ ಯಡಿಯೂರಪ್ಪ ಹೆಸರು ಬಂದ ಬೆನ್ನಲ್ಲೇ ಅವರು ರಾಜೀನಾಮೆ ಕೊಟ್ಟರಲ್ಲ, ಆಗ BJP MP ಆಗಿದ್ದ ಒಕ್ಕಲಿಗ ಸಮುದಾಯದ DV ಸದಾನಂದ ಗೌಡರನ್ನ ಸಿಎಂ ಮಾಡಲಾಯಿತು. ವೀರಪ್ಪ ಮೊಯ್ಲಿ ಬಳಿಕ ತುಳು ಭಾಷೆ ಮಾತನಾಡುವ ಸಿಎಂ ಆದ 2ನೇ ವ್ಯಕ್ತಿ ಅಂತ ಕರೆಸ್ಕೊಂಡ್ರು DV ಸದಾನಂದ ಗೌಡ. ಇವರು ಸಿಎಂ ಆಗೋದ್ರಲ್ಲಿ ಯಡಿಯೂರಪ್ಪ ಪಾತ್ರ ದೊಡ್ಡದಿತ್ತು. ಹೀಗಾಗಿ ಸದಾನಂದ ಗೌಡರು ಯಡಿಯೂರಪ್ಪರ ರಬ್ಬರ್ ಸ್ಟ್ಯಾಂಪ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಾಯಿತು. ಆದರೆ ಹೋಗ್ತಾ ಹೋಗ್ತಾ ಸದಾನಂದ ಗೌಡರು ಸ್ವತಂತ್ರವಾಗಿ ಕೆಲಸ ಮಾಡೋಕೆ ಶುರು ಮಾಡಿದರು. ಇದರಿಂದ ಯಡಿಯೂರಪ್ಪ ಬಂಡಾಯ ಏಳ್ತು. ಸಿಎಂ ಕುರ್ಚಿಯಿಂದ ಸದಾನಂದ ಗೌಡರನ್ನ ಕೆಳಗಿಳಿಸಿ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರನ್ನ ಕೂರಿಸಬೇಕು ಅಂತ ಡಿಮಾಂಡ್ ಇಡಲಾಯಿತು. ಯಡಿಯೂರಪ್ಪ ಬಣದಲ್ಲಿ ಸಚಿವರಾಗಿದ್ದ ಶೋಭಾ ಕರಂದಾಜೆ, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ, ಸಿಎಂ ಉದಾಸಿ, ವಿ ಸೋಮಣ್ಣ, ರೇಣುಕಾಚಾರ್ಯ, ಮುರುಗೇಶ್ ನಿರಾಣಿ ಮುಂತಾದವರು ಇದರಲ್ಲಿ. ಬಂಡಾಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಸದಾನಂದ ಗೌಡರನ್ನ ಚೇಂಜ್ ಮಾಡಬೇಕಾಯಿತು. ಸಿಎಂ ಆಗಿ ಅವರು ಸರಿಯಾಗಿ 1 ವರ್ಷ ಕೂಡ ಪೂರೈಸಿರಲಿಲ್ಲ. DVS ಅವಧಿಯಲ್ಲಿ ನಡೆದ ಪ್ರಮುಖ ಘಟನೆ ಅಂದರೆ ಅದು ವಿಧಾನಸಭಾ ಕಲಾಪದ ವೇಳೆ 3 ಸಚಿವರು ನೀಲಿ ಚಿತ್ರ ಬ್ಲೂ ಫಿಲಂ ನೋಡಿತು. ಇದು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆ ಕಳಿತು, BJP ಮರ್ಯಾದೆಯನ್ನು ಕಳಿತು. BJP ಇವಾಗಲೂ ಕೂಡ ಅದೇ ವಿಚಾರ ನೋಡಿಕೊಂಡು ಬ್ಲೂ JP ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡಲಾಗುತ್ತೆ. ಸಚಿವರಾದ ಲಕ್ಷ್ಮಣ್ ಸವದಿ, CC ಪಾಟೀಲ್ ಮತ್ತು ಕೃಷ್ಣ ಪಾಲೆಮಾರ್ ಮೊಬೈಲ್ನಲ್ಲಿ ನೀಲಿ ಚಿತ್ರ ನೋಡಿದ ಆರೋಪ ಕೇಳಿಬಂತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೃಶ್ಯಗಳು ಕೂಡ ಮಾಧ್ಯಮಗಳ ಮೂಲಕ ಹೊರಬಂತು. ಇದರಿಂದ ಸರ್ಕಾರಕ್ಕೆ ದೊಡ್ಡ ಮುಜುಗರ ಉಂಟಾಯಿತು. ಕ್ಯಾಮರಾ ಕಣ್ಣಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ಇವರು ಕಲಾಪದಲ್ಲಿ ಕೂತ್ಕೊಂಡು ಅಶ್ಲೀಲ ದೃಶ್ಯಗಳನ್ನು ನೋಡಿತ್ತು.
ಇನ್ನು DVS ಕಾಲದಲ್ಲಿ ಸಕಾಲ ಅನ್ನೋ ಪ್ರಮುಖ ಯೋಜನೆ ಜಾರಿಗೆ ಬಂತು. ಇವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ 2012 ಜುಲೈದಲ್ಲಿ ಜಗದೀಶ್ ಶೆಟ್ಟರನ್ನ CM ಮಾಡಲಾಯಿತು. ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ KS ಈಶ್ವರಪ್ಪ ಮತ್ತು R ಅಶೋಕ್ರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಯಿತು. 2013 ವಿಧಾನಸಭಾ ಚುನಾವಣೆಗೆ ಜಗದೀಶ್ ಶೆಟ್ಟರ್ರೇ CM ಅಭ್ಯರ್ಥಿ ಅಂತ ಬಿಜೆಪಿ ಘೋಷಿಸಿತು. ಆದರೆ ಆ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡ ಹಿನ್ನೆಲೆಯಲ್ಲಿ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹಾಗಿದ್ರೆ 2013 ಚುನಾವಣೆ ಹೇಗಿತ್ತು, ಕಾಂಗ್ರೆಸ್ ಗೆದ್ದಿದ್ದು ಹೇಗೆ, ಸಿದ್ದರಾಮಯ್ಯ CM ಆಗಿದ್ದು ಹೇಗೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಮಿಸ್ ಮಾಡಿದೆ ನೋಡಿ. mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.